ಮಕ್ಕಳನ್ನು ಓದಿಸ್ತಿರುವಂತಹ ಎಲ್ಲ ತಾಯಂದಿರೇ, ತಂದೆಯಂದಿರೇ, ಎಲ್ಲಕ್ಕಿಂತ ಮುಖ್ಯವಾಗಿ ನನ್ನ ಮುದ್ದು ಮಕ್ಕಳೇ, ಐ ಕ್ಯಾನ್ ಸ್ಪೀಕ್ ಇಂಗ್ಲಿಷ್, ಹಿಂದಿ ಅಂಡ್ ಕನ್ನಡ ಬೋತ್. ಸ್ವಲ್ಪ ಆ ಕಡೆ ಲೈಟ್ ಆನ್ ಮಾಡಿ ಸರ್, ಆ ಕಡೆ ಆಡಿಯನ್ಸ್ ಎಲ್ಲ ಲೈಟ್ ಆನ್ ಮಾಡಿ. ಬಹಳ ಸಂತೋಷವಾದಂತಹ ದಿನ, ಬಹಳ ಸಂತೋಷವಾಗಿ ಒಂದು ಕಾರ್ಯಕ್ರಮಕ್ಕೆ ನಾನು ಆಗಮಿಸಿದ್ದೇನೆ. ನಾನು ನಿಮ್ಮ ಊರಿನ ಮಗ. ನನಗೆ ಬಹಳ ಸಂತೋಷ ಅಂತ ಹೇಳಿದ್ರೆ, ಇಷ್ಟು ದೊಡ್ಡ ಮಟ್ಟದಲ್ಲಿ ಹೆಣ್ಣು ಮಕ್ಕಳು, ಅದರಲ್ಲೂ ವಿಶೇಷವಾಗಿ ತಾಯಂದಿರು 15 ವರ್ಷ ಕೆಲಸ ಮಾಡಿದ್ದೀರಿ. ಈಗ ನ್ಯಾಯಾಧೀಶರಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಿದ್ದೀರಿ. ನಮ್ಮ ಊರಿನ ಮಗ ನೀವು. ನಮ್ಮ ಮಕ್ಕಳಿಗೆ, ನಮ್ಮ ತಾಯಂದಿರಿಗೆ 4 ಒಳ್ಳೆ ಮಾತುಗಳನ್ನು ಹೇಳಿ ಅಂತ ಹೇಳಿದ್ರು. ನಾನು ಡ್ಯಾನ್ಸ್ ನೋಡ್ತಾ ನೋಡ್ತಾ ನನಗೆ ಆಶ್ಚರ್ಯ ಆಯಿತು. ಆ ಮುದ್ದಾದ ಮಕ್ಕಳು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ. ರಿಯಲಿ ಒಂದು ಕ್ಲಾಪ್ಸ್ ಆಗಬೇಕು ಅವರಿಗೆ. ಇಟ್ಸ್ ರಿಯಲಿ ಗ್ರೇಟ್. ಎಲ್ಲ ಚಿಂತೆ ದೂರ ಇಟ್ಟು, ಎಲ್ಲ ಪ್ರಕರಣಗಳನ್ನು ದೂರ ಇಟ್ಟು ಇವತ್ತು ಡ್ಯಾನ್ಸ್ನ ನೋಡ್ತಿದ್ದೆ. ಸರ್ ನನಗೆ ಹೇಳಿದ್ರು ಒಂದು 10-15 ನಿಮಿಷ ನೀವು ಮಾತನಾಡಿ ಅಂತ ಹೇಳಿ. ನನಗೆ ಅನಿಸ್ತದೆ ಮನ್ಫು ಸರ್, ಇಲ್ಲಿ ಮಾತುಗಾತಿನ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದ್ರೆ ಎಲ್ಲ ಮಕ್ಕಳು ಇವತ್ತು ಇಡೀ ಭೂಲೋಕದಿಂದ ಎಲ್ಲ सभी परियंके से दिख रहे हैं. ऐसा बच्चे रेडी होगा आगे माशाअल्लाह. कितनी मेहनत करें इसके पीछे माँ बाप. मेहनत करेंगे नहीं? करिए सर. मेहनत करेंगे नहीं? पीछे से समझना मुझे. मेहनत करेंगे नहीं? वेरी गुड. जोर से बोलो. सभी माओ से मेरी एक गुजारिश है, 5 से 10 मिनट खामोशी थोड़ा रखे तो बहुत मेहरबानी होती. क्या बोले तो 5 मिनट या 10 मिनट बच्चे का डांस के वास्ते आज हमें कितने दिन से मेहनत करें सर? मोर देन 15 डेज, 20 डेज है सर. कि बोले तो मेरा बच्चा अच्छा डांस करना, 4 बच्चों के बीच में मेरा बच्चा कमजोर होना नहीं, मेरा बच्चा अच्छे कॉस्ट्यूम्स डालना. वो वजह से हमें क्या करें, 15 दिन से मेहनत करको बच्चे का परफॉर्मेंस आज देखनी है कि नहीं. 5 मिनट के डांस के वास्ते हमें 15-20 दिन की मेहनत कर रही. 50-60 साल की एक जिंदगी के वास्ते हमें वो बच्चों को कैसी तरबियत देना करने का आज बहुत इंपॉर्टेंट बात है. बहुत जरूरी. हमें क्या कर रही, ಮಕ್ಕಳು ಚಿಕ್ಕರಿದ್ದಾಗ ಬಹಳ ಮುದ್ದಾಗಿ ಸಾಕ್ಬಿಡ್ತೀವಿ, ಹೌದಾ? ಬಹಳ ಪ್ರೀತಿಯಿಂದ ಸಾಕ್ತೀವಿ. ಆದ್ರೆ ಆಶ್ಚರ್ಯ ಆಗ್ತದೆ, ಇಷ್ಟು ಟ್ಯಾಲೆಂಟ್ ಇರುವಂತಹ ಮಕ್ಕಳು, ಇಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡುವಂತಹ ಮಕ್ಕಳು ಬೆಳೀತಾ 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 ಎಲ್ಲಿ ಹೋಗ್ತಿದ್ದಾರೆ? ಯಾಕೆ ಅವರು ಹೈಯರ್ ಎಜುಕೇಶನ್ಗೆ ಬರ್ತಾ ಇಲ್ಲ? ಯಾಕೆ ಅವರು ಮುಂದಿನ ದಿನಗಳಲ್ಲಿ ಡಾಕ್ಟರ್ಸ್, ಇಂಜಿನಿಯರ್ಸ್, ಬೇರೆ ಬೇರೆ ವೃತ್ತಿಗಳಲ್ಲಿ ಬರ್ತಾ ಇಲ್ಲ ಅನ್ನೋದು ಪ್ರಶ್ನೆ ಇವತ್ತು ತಾಯಂದ್ರು ನಾವು ಹಾಕೋಬೇಕಾಗ್ತದೆ.